ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೆ ಮಾಜಿ ಸಿಎಂ ಬಿಎಸ್ವೈಗೆ ಏನ್ ಸಂಕಷ್ಟ ಮತ್ತೆ ಎದುರಾಗ್ತಾ ಇರುವಂತದ್ದು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮತ್ತೊಂದು ವಿವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ತಳಕು. ಮೊದಲೇ ಮೂಡ ಹಗರಣ ಬೆಟ್ಟದಷ್ಟು ಟೆನ್ಷನ್ ತಂದಿರುವಾಗ ಸಿಎಂ ಸಿದ್ದರಾಮಯ್ಯ ಹೆಸರು ಮತ್ತೊಂದು ಪ್ರಕರಣದಲ್ಲಿ ತಳಕು ಹಾಕಿಕೊಂಡಿದೆ. ತಮ್ಮ ಸ್ನೇಹಿತನಿಗೆ ಈ ಹಿಂದೆ ಸಿದ್ದರಾಮಯ್ಯ ನೀಡಿದ ಶಿಫಾರಸು ಪತ್ರದಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆರೋಪ ಕೇಳಿ ಬಂದಿದೆ. ವಿಷಯ ಏನಂದ್ರೆ 2019ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಆಗ ಸಿದ್ದರಾಮಯ್ಯ ತಮ್ಮ ಸ್ನೇಹಿತ ವಿವೇಕಾನಂದಗೆ ಕಿಂಗ್ಸ್ ಕೋರ್ಟ್ ಹೋಟೆಲ್ ಗುತ್ತಿಗೆ ನವೀಕರಣಕ್ಕೆ ಶಿಫಾರಸು ಮಾಡಿದ್ರು. ಸಂಪುಟದಲ್ಲಿ ಚರ್ಚೆ ಮಾಡಿ ವಿವೇಕಾನಂದ ಅವರಿಗೆ ನೀಡುವ ನಿರ್ಣಯ ಮಾಡಲಾಗಿತ್ತು. ಈಗ ಈ ಜಾಗ ಮುಜರಾಯಿ ಇಲಾಖೆ ಜಾಗ ಇರೋದ್ರಿಂದ ತಿಂಗಳಿಗೆ 60ರಿಂದ 1 ಲಕ್ಷ ರೂಪಾಯಿ ಬಾಡಿಗೆ ನೀಡುವ ಒಪ್ಪಂದ ಆಗಿತ್ತು. ಆದರೆ ವಿವೇಕಾನಂದ ಅವರು ತಾವು ಗುತ್ತಿಗೆ ಪಡೆದ ಜಾಗವನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ತಾವು ಬಾಡಿಗೆ ರೂಪದಲ್ಲಿ ತಿಂಗಳಿಗೆ 10 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಬಯಲಿಗೆ ಎಳೆದಿದ್ದಾರೆ. ಅವ್ರು ಕಟ್ತಾ ಇರೋದು 58,000 ರೂಪಾಯಿ 60,000 ರೂಪಾಯಿ, ಇಲ್ಲಿ ವಸೂಲಿ ಮಾಡ್ಕೊ ಇರೋದು 10 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಪ್ಲಸ್ ಅದ್ರ ಜೊತೆಗೆ ಹಿಂದೂ ಸಮುದಾಯ, ಈಗ ನಮ್ಮ ಮುಜರಾಯಿ ಆ್ಯಕ್ಟ್ ಅಲ್ಲಿ ಏನು ಹೇಳುತ್ತೆ, ಮದ್ಯ ಮಾಂಸ ಮತ್ತೆ ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಮದ್ಯ ಮಾರಾಟ ಮಾಡೋಕ್ಕೆ ಅಲ್ಲಿ ಮುಜರಾಯಿ ಇಲಾಖೆ ಆಸ್ತಿ ಒಳಗೆ ಅವಕಾಶ ಕೊಟ್ಟಿರೋದು ಅದು ಅಕ್ಷಮ ಅಪರಾಧ ಆಗಿದೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ರಾಜ್ಯಪಾಲರಿಗೆ ಕಂಪ್ಲೇಂಟ್. ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣ ಸಂಕಷ್ಟ ತಂದಿಟ್ಟಿದ್ದು ರಾಜ್ಯಪಾಲರ ಅಂಗಳದವರೆಗೂ ಹೋಗಿದೆ. ಇದೀಗ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಉಮಾಪತಿ ಅನ್ನೋ ವಕೀಲ ಮತ್ತು ನರಸಿಂಹಮೂರ್ತಿ ಅನ್ನೋ ಸಾಮಾಜಿಕ ಕಾರ್ಯಕರ್ತ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಕೆಐಎಡಿಬಿಗೆ ಕಾನೂನು ಬಾಹಿರವಾಗಿ ಭೂಮಿ ವರ್ಗಾವಣೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಹೀಗಾಗಿ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕೆಂದು ಮನವಿ ಮಾಡಿದ್ದಾರೆ. 2 ಬ್ಯಾಂಕ್ಗಳ ಸರ್ಕಾರಿ ಅಕೌಂಟ್ ಕ್ಲೋಸ್ಗೆ ಸರ್ಕಾರ ಸೂಚನೆ. ಹೌದು, ಬ್ಯಾಂಕ್ಗಳಲ್ಲಿ ಪದೇ ಅಕ್ರಮ ಹಣ ವರ್ಗಾವಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. 2 ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿನ ಎಲ್ಲಾ ಸರ್ಕಾರಿ ಅಕೌಂಟ್ ಕ್ಲೋಸ್ ಮಾಡುವಂತೆ ಸೂಚನೆ ನೀಡಿದೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಸಾರ್ವಜನಿಕ ಉದ್ಯಮಿಗಳು, ನಿಗಮಗಳು, ಮಂಡಳಿಗಳು, ಸ್ಥಳೀಯ ಸಂಸ್ಥೆಗಳು, ಯೂನಿವರ್ಸಿಟಿಗಳು ಮತ್ತಿತರ ಸಂಸ್ಥೆಗಳು ಈ 2 ಬ್ಯಾಂಕ್ಗಳ ಎಲ್ಲಾ ಬ್ರಾಂಚ್ಗಳಲ್ಲಿ ಇಟ್ಟ ಠೇವಣಿಯನ್ನ ಹಿಂಪಡೆಯಬೇಕು ಅಂತ ಸೂಚನೆ ನೀಡಲಾಗಿದೆ. ಮೈಸೂರಿನಿಂದ ರಾಮ್, ಸುನಿಲ್ ಮತ್ತು ಪ್ರಸನ್ನ, ಟಿವಿ9 ಬೆಂಗಳೂರು.